ನಮಸ್ಕಾರ ಸ್ನೇಹಿತರೆ. ಒಂದು ವೇಳೆ ಕರ್ನಾಟಕದಲ್ಲಿ ನಿಮಗೇನಾದರೂ ಕೃಷಿ ಭೂಮಿ ಇದ್ದು ಅದರ ಮೂಲ ಖಾತೆದಾರರು ಅಥವಾ ಹಿರಿಯರು ನಿಧನರಾದರೆ ಆ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಅಂದರೆ ಪೌತಿ ಖಾತೆ ವರ್ಗಾಯಿಸಿಕೊಳ್ಳುವುದು ಈಗ ಅತ್ಯಂತ ಸುಲಭವಾಗಿದೆ. ವಿಶೇಷವಾಗಿ ಉದ್ಯೋಗಕ್ಕಾಗಿ ಅಥವಾ ಇತರ ಕಾರಣಗಳಿಂದ ನೀವು ಬೇರೆ ರಾಜ್ಯದಲ್ಲೋ ಇಲ್ಲವೇ ಹೊರದೇಶದಲ್ಲೋ ನೆಲೆಸಿದ್ದರೆ ಸ್ವಂತ ಊರಿನ ಜಮೀನಿನ ಖಾತೆ ಬದಲಾಯಿಸುವುದು ಹೇಗೆ ಎಂಬ ಆತಂಕ ಇನ್ಮುಂದೆ ನಿಮಗಿರಬೇಕಿಲ್ಲ. ಏಕೆಂದರೆ ಕರ್ನಾಟಕ ಸರ್ಕಾರವು ಈ ನಿಟ್ಟಿನಲ್ಲಿ ಹೊಸ ಮತ್ತು ಅತ್ಯಂತ ಸರಳವಾದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ನಿಧನರಾದ ಖಾತೆದಾರರ ಕಾನೂನುಬದ್ಧ ವಾರಸುದಾರರಾದ ನೀವು ಬೇರೆ ರಾಜ್ಯದಲ್ಲಿ ವಾಸಿಸುತ್ತಿದ್ದರೆ ಪೌತಿ ಖಾತೆಯ ಪ್ರಕ್ರಿಯೆಗೆ ಯಾವೆಲ್ಲ ಪ್ರಮುಖ ದಾಖಲೆಗಳನ್ನು ಒದಗಿಸಬೇಕು ಎಂಬುದನ್ನು ಗಮನಿಸಿ. ಹೌದು, ಮೊದಲನೆಯದಾಗಿ ನೀವು ಪ್ರಸ್ತುತ ನೆಲೆಸಿರುವ ರಾಜ್ಯದ ಸಕ್ಷಮ ಪ್ರಾಧಿಕಾರದಿಂದ ಡಿಜಿಟಲ್ ರೂಪದಲ್ಲಿ ಪಡೆದುಕೊಂಡಿರುವ ವಾರಸುದಾರರ ಪ್ರಮಾಣಪತ್ರ ಅಗತ್ಯವಿದೆ. ಈ ಪತ್ರವು ಕನ್ನಡ ಭಾಷೆಯಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಅದನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ ಪ್ರತಿಯನ್ನು ಪಡೆದು ಅಧಿಕೃತವಾಗಿ ದೃಢೀಕರಿಸಿಕೊಳ್ಳುವುದು ಅಂದರೆ ಅಟೆಸ್ಟೇಷನ್ ಕಡ್ಡಾಯ. ಇದರೊಂದಿಗೆ ₹100 ಮೌಲ್ಯದ ಬಾಂಡ್ ಪೇಪರ್ನಲ್ಲಿ ಅಗತ್ಯವಿರುವ ಪ್ರಮಾಣಪತ್ರವನ್ನು ಅಫಿಡವಿಟ್ ಸಲ್ಲಿಸಬೇಕಾಗುತ್ತದೆ ಹಾಗೂ ವಂಶವೃಕ್ಷದಲ್ಲಿ ನಮೂದಾಗಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಪ್ರತಿ ನೀಡುವುದು ಕಡ್ಡಾಯವಾಗಿರುತ್ತದೆ. ಒಂದು ವೇಳೆ ನೀವು ವಿದೇಶದಲ್ಲಿ ವಾಸವಿದ್ದರೆ ನಿಮ್ಮ ಪಾಸ್ಪೋರ್ಟ್ನ ಪ್ರತಿಯನ್ನು ಸಹ ದಾಖಲೆಯಾಗಿ ನೀಡಲು ಇಲ್ಲಿ ಅವಕಾಶವಿದೆ. ಇನ್ನು ನಾವು ಅನ್ಯ ದೇಶದ ಪೌರತ್ವ ಪಡೆದಿದ್ದರೆ ನಮ್ಮ ಪರಿಸ್ಥಿತಿ ಏನು ಎಂಬ ಸಂಶಯ ಕೆಲವರಿಗೆ ಇರಬಹುದು. ಅಂಥವರಿಗೂ ಸಹ ನಿಯಮಾವಳಿಗಳ ಪ್ರಕಾರ ಅಗತ್ಯವಿರುವ ವಾರಸತ್ವ ಪ್ರಮಾಣಪತ್ರ ಹಾಗೂ ಇತರೆ ದಾಖಲೆಗಳನ್ನು ನೀಡಿ ಪೌತಿ ಖಾತೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಸರಿ, ಹಾಗಿದ್ದರೆ ಈ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಎಂಬುದು ಗೊತ್ತೇ? ನೀವು ದೇಶದ ಇತರ ರಾಜ್ಯಗಳಲ್ಲೇ ಇರಿ ಅಥವಾ ವಿದೇಶದಲ್ಲೇ ಇರಿ, ನಿಮ್ಮ ಊರಿಗೆ ಸಮೀಪವಿರುವ ನಾಡ ಕಚೇರಿಗೆ ಬೇಕಾದ ದಾಖಲೆಗಳ ಸಮೇತ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ನೀವು ಸಲ್ಲಿಸಿದ ಅರ್ಜಿಯನ್ನು ಸ್ವೀಕರಿಸಿದ ತಕ್ಷಣ ನಾಡ ಕಚೇರಿಯ ಆಪರೇಟರ್ ಅಥವಾ ಗ್ರಾಮ ಆಡಳಿತಾಧಿಕಾರಿಗಳು ಈ ಪೌತಿ ತಂತ್ರಾಂಶದ ಮುಖಾಂತರ ಮುಂದಿನ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳುತ್ತಾರೆ. ಹೌದು, ಕಂದಾಯ ಇಲಾಖೆಯ ಭೂಮಿ ಉಸ್ತುವಾರಿ ವಿಭಾಗವು ಈ ಪೌತಿ ಸಾಫ್ಟ್ವೇರ್ನಲ್ಲಿ ವಿಶೇಷವಾಗಿ ಅಗತ್ಯವಿರುವ ತಾಂತ್ರಿಕ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಈ ಹೊಸ ವ್ಯವಸ್ಥೆಯಿಂದಾಗಿ ದೂರದ ಊರುಗಳಲ್ಲಿ ವಾಸಿಸುವ ಕನ್ನಡಿಗರಿಗೆ ತಮ್ಮ ಆಸ್ತಿಯ ಹಕ್ಕನ್ನು ಪಡೆದುಕೊಳ್ಳುವುದು ಸುಲಭವಾಗಿದೆ.